ಇಲ್ಲಿ ಎಷ್ಟೇ ಬರವಿದ್ದರೂ ಆ ದಿನಗಳಲ್ಲಿ ಮಾತ್ರ ನೀರಿಗೆ ಬರವಿಲ್ಲ. ಉತ್ಸವ ಮುಗಿದ ಮಾರನೇ ದಿನ ಮಾತ್ರ ಎಷ್ಟೇ ಪ್ರಯತ್ನ ಪಟ್ಟರೂ ನೀರು ಸಿಗುವುದಿಲ್ಲ. ಹೀಗೊಂದು ಅಚ್ಚರಿಯ ಘಟನೆ ನಡೆಯೋದು ಎಲ್ಲಿ ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ಒಮ್ಮೆ ಪೂರ್ತಿಯಾಗಿ ನೋಡಿ. ಅದು ಶಿವಯೋಗಿಯ ನಾಡು, ಪವಾಡ ಘಟನೆಗಳಿಗೆ ಸಾಕ್ಷಿಯಾದ ನಾಡು. ಕೆಲ ಪ್ರದೇಶ ಕೃಷ್ಣಾ ನದಿಯ ಪಕ್ಕದಲ್ಲಿ ಹಸಿರಿನಿಂದ ಕಂಗೊಳಿಸಿದರೆ ಕೆಲ ಪ್ರದೇಶಗಳಿಗೆ ನೀರಿನ ಬವಣೆ ತಪ್ಪಿದ್ದಲ್ಲ. ಆದರೆ ವರ್ಷವಿಡೀ ಬಂದ್ ಆಗಿರೋ ಬೋರ್ವೆಲ್ ಉತ್ಸವದಲ್ಲಿ ನೀರಿನ ಬವಣೆ ನೀಗಿಸುತ್ತದೆ. ಈ ಅಚ್ಚರಿ ಘಟನೆ ಸಾಕ್ಷಿಯಾಗಿರುವುದು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣ. ಹೀಗೆ ದೇವಸ್ಥಾನದ ಪಕ್ಕದಲ್ಲಿ ಸುಮಾರು ವರ್ಷಗಳ ಹಿಂದೆ ಕೊರೆಯಲಾದ ಬೋರ್ವೆಲ್ ವರ್ಷವಿಡೀ ಬತ್ತಿರುತ್ತದೆ. ಆದ್ರೆ ಎಷ್ಟೇ ಬರವಿದ್ದರೂ ಬಿರು ಬೇಸಿಗೆಯಲ್ಲಿ ನಡೆಯುವ ಜಾತ್ರೆಯಲ್ಲಿ ಬರುವ ಲಕ್ಷಾಂತರ ಭಕ್ತರು ಹಾಗೂ ಜಾನುವಾರುಗಳಿಗೆ ನೀರು ಪೂರೈಸುತ್ತದೆ. ಜಾತ್ರೆ ಮುಗಿದ ನಂತರ ಇದರಿಂದ ನೀರು ಬರುವುದಿಲ್ಲ ಎಂಬ ಸ್ಥಳೀಯರ ಮಾತು ಅಚ್ಚರಿ ಮೂಡಿಸುತ್ತದೆ. ಸ್ಥಳೀಯರ ಹೇಳಿಕೆಯ ಪ್ರಕಾರ ಇದು ಶ್ರೀ ಮುರುಗೇಂದ್ರ ಶಿವಯೋಗಿಗಳ ಪವಾಡ ಎಂದು ಹೇಳಲಾಗ್ತಿದೆ. ಸ್ಥಳೀಯರು ಹಲವು ಬಾರಿ ಜಾತ್ರೆಯ ಮೊದಲು ಹಾಗೂ ನಂತರದಲ್ಲಿ ನೀರು ತೆಗೆಯಲು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಬತ್ತಿರುತ್ತದೆ. ಜಾತ್ರೆ ಹಾಗೂ ಉತ್ಸವಗಳು ಬಂದರೆ ಯಾವತ್ತೂ ನೀರಿಗೂ ಬರ ಇಲ್ಲ ಅನ್ನೋದು ಸ್ಥಳೀಯ ನಂಬಿಕೆಗೆ ಜೀವಂತ ಸಾಕ್ಷಿಯಾಗಿದೆ. ಏನು ವಿಶೇಷ? ನಮ್ಮ ಶಿವಯೋಗಿಯವರ ಜಾತ್ರಾಗೋಸ್ಕರ ಇಲ್ಲಿ ನೀವು ಆ ಜಾತ್ರೆದಾಗ ಎಷ್ಟು ದಿವಸ ನೀರು ತಗೋತಿರಲ್ಲ ದೇವಿ ದನಗಳ ಇದಕ್ಕಾಗಿ ಅಷ್ಟು ದಿವಸ ಚಾಲು ಇರ್ತೈತೆ. ನೀವೆಲ್ಲೇ ಹೊರಗಡೆ ನೀರು ಹೆಚ್ಚು ಹೊರಗಡೆ ಕೊಡ್ತಾನು ಮಾಡ್ತಾನು ಅಂದ್ರೆ ಬೋರ್ ಆಟೋಮೆಟಿಕ್ ಬಂದಾಗ್ತದೆ. ಇದೊಂದು ನಮ್ಮ ಶಿವಯೋಗಿ ಮುತ್ಯಾಗುರದ ಪವಾಡ ಇದೆ. ಸುಮಾರು 30 ರಿಂದ 40 ಟ್ಯಾಂಕರ್ ನೀರು ಜಾತ್ರೆಗೋಸ್ಕರ ಸಪ್ಲೈ ಮಾಡಿದ್ವಿ ನಾವು. ಇನ್ನೂವರೆಗೆ ಮುಂಜಾನೆ ಹಿಡಿದು ಬೋರ್ ಚಾಲು ಐತಿ. ಇನ್ನೂವರೆಗೆ ಹೆಂಗ್ ಚಾಲು ಐತಿ ಹಂಗೆ ಚಾಲು ಐತಿ. ಇದ ಜಾತ್ರೆದಾಗ ಲಕ್ಷಾಂತರ ಭಕ್ತರು ಬರ್ತಾರೆ. ಯಾವ ದೇವ್ರ ಜಾತ್ರೆ ಇದು? ಶಿವಯೋಗಿ ಮುರುಗೇಂದ್ರ ಶಿವಗಳ ಜಾತ್ರೆ. ಇಲ್ಲಿ ಅವ್ರ ಜಾತ್ರೆಗೆ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ಆ ಭಕ್ತಾದಿ ದನಗಳಿಗೆ ಇಲ್ಲಿಂದ ಎಷ್ಟೋ ನೀರು ಸಪ್ಲೈ ಮಾಡಿದ್ರು ನೀರು ಕಮ್ಮಿ ಆಗಲ್ಲ. ಅದನ್ನ ಬಿಟ್ಟು ನೀವು ಎಲ್ಲರೂ ಹೊರಗಡೆ ಹೋದ್ರಂದ್ರೆ ನೀರು ಬಂದ್ ಆಗ್ತದೆ. ಈಗ ರೀ ಈ ಜಾತ್ರೆಗೆ ಮೊದಲು ನೀರು ಬರ್ತಿರ್ತಾವ್ರಿ. ಜಾತ್ರೆ ಮತ್ತು ಇಲ್ಲಿ ಏನಾದ್ರು ಸಾರ್ವಜನಿಕ ಕಾರ್ಯಕ್ರಮ ಮಾಡ್ರ ಮಾತ್ರ ಚಾಲು ಇರ್ತದ್ರಿ. ನೀವೆಲ್ಲರೂ ಹೊರಗಡೆ ಹೋಯ್ತಂದ್ರೆ ಈ ಬೋರ್ ಸ್ಟಾರ್ಟ್ ಆಗಿ ಬರಗಾಲ ಇದ್ರು ಮಳೆಗಾಲ ಇಲ್ರಿ, ಮಳೆಗಾಲ ಇರ್ಲಿ, ಬ್ಯಾಸಿಗೆ ಇರ್ಲಿ, ಏನೇ ಇಲ್ರಿ. ಮಳೆಗಾಲ ಇದ್ದಾಗಂತೂ ನಾವು ಮಾಡಿರ್ತೀವಿ. ಬ್ಯಾಸಿಯಾಗಂತೂ ಇಲ್ಲಿವರೆಗೆ ನಮಗ್ ಕಮ್ಮಿ ಬಿದ್ದದ ಶಿವಗಳು ಜಾಸ್ತಾರ ಏನ್ರಿ. ವರ್ಷದಾಗ 3 ಕಾರ್ಯಕ್ರಮ ಮಾಡ್ತೀವಿ ನೋಡಿ. ಒಂದು ಶ್ರಾವಣ ಕಾರ್ತಿಕತೆ ಶ್ರಾವಣ ಒಂದು ಮಾಡ್ತೀವಿ ರೀ. ಈಗ ಇದು ಜಾತ್ರೆ ಮುಕ್ಕಟ ಒಂದು 15 ಅಡ್ವಾನ್ಸ್ ಬಿಡಿ ತುಳಿಯಾಕ ಚಾಲು ಮಾಡ್ತೀವಿ ರೀ. ಮತ್ತು ಈ ಜಾತ್ರೆಗಂತೂ 15 ಜಾತ್ರೆ ಮಾಡಿದ್ರು 15 ದಿನನೂ ಬಂದು ಬಿಡುದಿಲ್ಲ. ಮತ್ತು ಇದು ಜಾತ್ರೆ ಮುಗಿದ ಮರದನ ಒಂದು ಟ್ಯಾಂಕರ್ನ ಹೊರಗೆ ಹೋದ್ ಮಾಡ್ತೀವಿ ನೀರು ಅಂದ್ರೆ ನೀರು ಟ್ಯಾಂಕರ್ ತುಂಬುದಿಲ್ಲ. ನೋಡಿದ್ವಿ ಮಾಡಾಗ ಸದ ನಾನು ಮಾಡ್ತಾನೆ ಬಂದಿದ್ದು ವ್ಯವಸ್ಥೆ ನಾನು ಕೊಡ್ತಿದ್ರು. ನೀರು ಹೊರಗೆ ಒಯ್ಬೇಕಾದ್ರೆ ಇಲ್ಲೇ ನಮ್ಮ ಪಂಚಾಯತಿ ಶಿವನಗರ ಪಂಚಾಯತಿ ವತಿ ನೀರು ದುಷ್ಕಾಲ ಒಯ್ಲಾತಾರ್ರಿ. 2 ಟ್ಯಾಂಕರ್ ತುಂಬೋದು, 3 ಟ್ಯಾಂಕರ್ ನೀರು ತುಂಬಿಲ್ರಿ ಇಲ್ಲಿ. ಪ್ರತಿ ವರ್ಷ ಹಿಂಗ ಆಗೋದು ಕರೆನ? ಹಾ ರೀ, ಕರೆಕ್ಟ್ ರೀ. ಅದಂತೂ ಹೆಂಗ್ರಿ ಅದ ಶಿವಗಿ ನೋಡ್ರಿ. ಇಲ್ಲಿ ಪುರ್ತಕ ಏನಿಲ್ರಿ, ರಾತ್ರಿ ಹೊಡಿರಿ ನಮ್ನಿ ಒಟ್ಟ ಜನ ಹಡ್ಯಾಂಗಲ್ಲ. ಮತ್ ಮುಂದೆ ಏನೈತಿ, ಇವ್ ನೀರು ಹೊರಗೆ ಹೊಡಿತಪ್ಪ ಅಂದ್ರೆ ನಾವು ದುಡ್ಡು ಹೊಳೆ ಮಾಡ್ಲಾಕತ್ತೀವಿ ಅಂದ್ರೆ ಅದ ಆಟೋಮೆಟಿಕ್ ತಂತಾನ ಬಂದ್ ಮಾಡ್ತಾನ. ಬೇಕಾದಷ್ಟು ವಾಪರ್ಸ್ರಿ ನೀವು ರಾತ್ರಿ ಆಗಲ್ಲ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.